ಈ ವಾರದ ಎಲಿಮಿನೇಟ್ ವಿಷಯ ಕೇಳಿದ್ರೆ ಮತ್ತೆ ಶಾಕ್ ಆಗಿ ಹೋಗ್ತೀರಾ. ಬಿಗ್ ಬಾಸ್ನ ಮತ್ತೊಂದು ವೀಕೆಂಡ್ ಬಂದೇ ಬಿಡ್ತು. ಸೊ ಇದರಲ್ಲಿ ಒಂದು ಟ್ವಿಸ್ಟ್ ಏನಂದ್ರೆ ಇದರಲ್ಲಿ ಎಲಿಮಿನೇಷನ್ ಇದೆ ಅಥವಾ ಇಲ್ಲ. ಎಲಿಮಿನೇಷನ್ ಇಲ್ಲದೆ ಇದ್ರು ಕೂಡ ಇಬ್ರು ಹೊರಗ್ ಬರ್ತಾರೆ. ಟಾಪಿಕ್ ಸಿಂಪಲ್ ಇದೆ, ರಜತ್ ಮತ್ತೆ ಚೈತ್ರ ಅವರು ಈ ವಾರ ಹೊರಗ್ ಬರ್ತಾರ ಅನ್ನೋದು ಅಥವಾ ಬರಬಹುದು. ಸಂಡೇ ವಿತ್ ಸುದೀಪ ಪ್ರೋಮೋದಲ್ಲಿ ನಾವು ನೋಡಬಹುದು ಬಹಳ ಸಖತ್ತಾಗಿ ಕಾಮಿಡಿ ಟೈಪ್ ಫನ್ನಿ ಮೂಮೆಂಟ್ಸ್ ಇದೆ. ಲೈಕ್ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ, ಅವನ್ ಟಾಸ್ಕ್ ಅಲ್ಲಿ ಫನ್ನಿ ಆಗಿದೆ. 2 ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಒಂದು ಟಾಸ್ಕ್ ಅಲ್ಲಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿರ್ತಾರೆ ಅಂಡ್ ಅವ್ರ ಮುಂದೆ ಒಂದು ತಿನಿಸನ್ನ ಇಟ್ಟಿರ್ತಾರೆ ಅಂಡ್ ಅದನ್ನ ಅವರು ತಿಂದು ಗೆಸ್ ಮಾಡಬೇಕು. ಯಾರು ಗೆಸ್ ಮಾಡ್ತಾರೆ ಅವರಿಗೆ ಪಾಯಿಂಟ್ಸ್ ಗಳನ್ನ ಕೊಡ್ಲಾಗುತ್ತೆ. ಅಂಡ್ ಇನ್ನೊಂದು ಟಾಸ್ಕ್ ಅಲ್ಲಿ ಅವರ ಪ್ರತಿಗಳ ತಲೆ ಮೇಲೆ ಬಲೂನ್ ಅನ್ನ ಕಟ್ಟಲಾಗುತ್ತೆ ಅಂಡ್ ಆ ಒಂದು ಬಲೂನ್ ಅನ್ನ ಒಡೆದು ಯಾರ ಭ್ರಮೆಯಲ್ಲಿದ್ದಾರೆ, ಯಾವ ಭ್ರಮೆಯಲ್ಲಿದ್ದಾರೆ ಅನ್ನೋದನ್ನ ಕಾರಣವನ್ನ ಹೇಳ್ಬೇಕಾಗತ್ತೆ. ಅಂಡ್ ಈ ಒಂದು ಬಲೂನ್ ಟಾಸ್ಕ್ ಅಲ್ಲಿ ಗಿಲ್ಲಿ ಮತ್ತೆ ರಘು ಅವರದು ನಡುವೆ ಆದಂತಹ ವಾರದಲ್ಲಿ ನಡೆದಂತಹ ವಾಗ್ದಾಳಿಯ ಬಗ್ಗೆ ಗಿಲ್ಲಿ ನೋವನ್ನ ಹೊರ ಹಾಕಿದ್ದಾರೆ. ಗಿಲ್ಲಿ ಬಲೂನ್ ಅನ್ನ ಹೊಡೆದು ರಘುವನ್ನ ಬೇಜಾರ್ ಮಾಡಿದ್ದೀನಿ, ನೋವು ಮಾಡಿದ್ದೀನಿ ಅಂತ ಅವರು ಅವರ ನೋವನ್ನ ಹೊರ ಹಾಕಿದ್ದಾರೆ. ರಕ್ಷಿತಾ ನಾನು ಇಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪಾರ್ಕೆ ಇರಲ್ಲ ಅಂತ ಕಾರಣ ಕೊಟ್ಟಿದ್ದಾರೆ. ಹಾಗೆ ಕಾವ್ಯ ಓವರ್ ಕಾನ್ಫಿಡೆಂಟ್ ಅಂತ ಹೇಳಿ ಬಲೂನ್ ಹೊಡೆದಾಕಿದ್ದಾರೆ. ಬಿಗ್ ಬಾಸ್ ಫಿನಾಲೆಗೆ ಇನ್ನು 3 ವಾರಗಳಿದೆ. ಮನೆಯಲ್ಲಿ 11 ಸ್ಪರ್ಧಿಗಳಿದ್ದಾರೆ. ಆಕ್ಚುಲಿ ಮಜಾ ಇವಾಗ ಬರುತ್ತೆ, ಯಾಕಂದ್ರೆ 11 ಸ್ಪರ್ಧಿಗಳಲ್ಲಿ ಮುಂದಿನ ವಾರ ಕನ್ಫರ್ಮ್ ಆಗಿ ಇಬ್ರು ಎಲಿಮಿನೇಟ್ ಇದ್ದೇ ಇರುತ್ತೆ, ಹಾಗೆ ಆಗ್ತಾರೆ. ಫಿನಾಲೆಗೆ ಇನ್ನು 3 ವಾರ ಇರೋದ್ರಿಂದ ಇವಾಗ ಹೈಪ್ ಅಲ್ಲಿ ಯಾರಿದ್ದಾರೆ ಅವ್ರ ಕಡೆನೆ ವೋಟಿಂಗ್ ಇರುತ್ತೆ ಅಂಡ್ ಅವ್ರ ಬಗ್ಗೆನೆ ಜನ ಮಾತಾಡ್ತಾರೆ. ಸೊ ಆ ಒಂದು ಹೈಪ್ ಅಲ್ಲಿ ಇರುವಂತವ್ರು, ಸೊ ನಿಮ್ಗೆ ಅನ್ಸೋ ಪ್ರಕಾರ ಆ ಟಾಪ್ 3 ಹೈಪ್ ಅಲ್ಲಿ ಇರೋರು ಯಾರು? ಸೊ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಾರದಲ್ಲಿ ಕೂಡ ಎಲಿಮಿನೇಟ್ ಇಲ್ಲ, ಸೊ ಅದಕ್ಕಾಗಿ ಈ ವೀಕೆಂಡ್ ತುಂಬಾ ಫನ್ನಿ ಆಗಿರುತ್ತೆ. ಜೊತೆಗೆ ಕಿಚ್ಚ ಸುದೀಪ್ ಅವರು ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ಸೊ ಕಾದು ನೋಡೋಣ ಆ ಟ್ವಿಸ್ಟ್ ಏನು ಅಂತ.